ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಯೋಚನೆ ಮಾಡಿ ಕೊನೆಗೆ ತಂದಿದ್ದಾರೆ. ಈಗ ಇಡೀ ನಮ್ಮ ರಾಜ್ಯದಲ್ಲೇ ನಾವು ಹೇಳ್ತಾ ಇರೋದು ಏನು ಅಂದರೆ, ಇಡೀ ನೆಲಮಂಗಲ ತಾಲ್ಲೂಕಲ್ಲಿ ಇಡೀ ರಾಜ್ಯ ದೇಶಾದ್ಯಂತ ನಾವು ಹೇಳ್ತಾ ಇರೋದು ವೀರಶೈವ ಲಿಂಗಾಯತ. ಏನಕ್ಕೆ ಮಾಡ್ತಾ ಇದ್ದಾರೆ ಇದು ಅರ್ಥ ಆಗ್ತಿಲ್ಲ. ಲಿಂಗಾಯತ ಬೇರೆ ಅಲ್ಲ, ವೀರಶೈವ ಬೇರೆ ಅಲ್ಲ, ಎರಡೂ ಒಂದೇ. ಅಲ್ಲಿಗೆ ವೀರಶೈವ ಲಿಂಗಾಯತ ಅಂದರೆ ಒಗ್ಗೂಡುತ್ತೆ. ಲಿಂಗಾಯತರು ಒಂದು ಭಾಗ, ವೀರಶೈವರು ಒಂದು ಭಾಗ, ನಾವು ಎರಡು ಭಾಗ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮನ್ನು ಒಡುಕು ಮಾಡ್ತಾ ಇದ್ದಾರೆ. ಇಡೀ ಸರ್ಕಾರಕ್ಕೆ ನಾನು ಯೋಚನೆ ಹೇಳ್ತಾ ಇದ್ದೀನಿ ಇವತ್ತು. ನಮ್ಮನ್ನು ಎತ್ಕಡ್ತಾ ಇದ್ದಾರೆ. ಇದೇ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ, ಕುರುಬ, ಓನ್ಲಿ ಕುರುಬ ಅಂತ ಬರ್ಸಿ ತಾವು ಎಲ್ರಿಗೂ ಮಾಹಿತಿ ಕೊಡ್ತಾವ್ರೆ. ನಮ್ಮನ್ನ ಯಾಕೆ 3 ಭಾಗ 4 ಭಾಗ ಮಾಡ್ತಾ ಇದ್ದಾರೆ. ಆಮೇಲೆ ಕೇವಲ ಒಕ್ಕಲಿಗರು ಅವ್ರು ಎಷ್ಟು ಒಗ್ಗಟ್ಟಿದ್ದಾರೆ ನೋಡಿ, ಕೇವಲ ಒಕ್ಕಲಿಗ ಅಷ್ಟೇ, ಯಾವುದು ಇನ್ನೊಂದಿಲ್ಲ, ಉಪಜಾತಿ ಇಲ್ಲ, ಏನಿಲ್ಲ. ಹಂಗಾಗಿ ನಮ್ಮ ಧರ್ಮದವರು ದಯಮಾಡಿ ನಮ್ಮ ವೀರಶೈವರಿಗೆ ನಾನೊಂದು ಕರೆ ಕೊಡ್ತಾ ಇದ್ದೀನಿ. ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರತಿಯೊಬ್ಬರು ಯಾರೇ ಮನೆಗೆ ಬರಲಿ, ಇಲ್ಲ ಹಂಗೆ ಬರ್ಸ್ರಿ ಹಿಂಗೆ ಬರ್ಸ್ರಿ ಅಂದಾಗಿಲ್ಲ, ನಾವು ಹೇಳ್ದಂಗೆ ನೀನು ಬರೀಬೇಕು ವೀರಶೈವ ಲಿಂಗಾಯತ. ಆಮೇಲೆ ಉಪಜಾತಿ ಒಳಗೂ ವೀರಶೈವ ಲಿಂಗಾಯತ ಕೊಡಿ. ಎಲ್ಲದಕ್ಕೂ ನೀವೇನೇ ಯಾವುದೇ ಕಾರಣಕ್ಕೂ ಉಪಜಾತಿ ಬೇರೆ ಕೊಡೋಕೆ ಹೋಗಬೇಡಿ. ಅಲ್ಲಿಗೆ ನಮ್ಮಲ್ಲೇ ನಾವೇ ಎರಡು ಮಾಡ್ಕೊಂಡಂಗೆ ಆಗುತ್ತೆ. ಉಪಜಾತಿಗೆ ಒಂದು ಕೊಡೋದು ಅದೆಲ್ಲ ಬೇಡವೇ ಬೇಡ. ವೀರಶೈವ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಅನ್ನೋದನ್ನು ಕೊಟ್ಟು ನಾವು ದಯಮಾಡಿ ಇವತ್ತು ನಾವು 3 ದಿವಸ ನಮ್ಮ ಹೆಣ್ಮಕ್ಳೆಲ್ಲ ನಾವೆಲ್ಲ ಹೇಳಿದ್ದೀವಿ. ಇಡೀ ನಾವೆಲ್ಲ ವಾಟ್ಸಪ್ಪು ಫೇಸ್ಬುಕ್ಕಿಗೆಲ್ಲ ಹಾಕ್ತಾಯಿದ್ದೀವಿ. ಹಂಗಾಗಿ ನಮ್ಮಲ್ಲೇ 3 ಭಾಗ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಸ್ವಾಮಿಗಳ ವಿಷಯ ಬಂದಾಗ ಒಬ್ಬರು ಸ್ವಾಮಿಗಳು ಅಂತ ನಾನು ಹೇಳ್ತಾ ಇಲ್ಲ, ಅವರೇ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಬಂದ್ರಮ್ಮ ನೀವೆಲ್ಲ ಈ ಥರ ನೀವು ಹೇಳಿ ಅಂತ ನಮ್ಗೆ ಅವ್ರು ಹೇಳಬೇಕೇ ವಿನಃ ನಾವಾಗ ಅವ್ರ ಹತ್ರ ಕೇಳೋ ಪರಿಸ್ಥಿತಿ ಬಂದಿದೆ ಇವಾಗ. ಸ್ವಾಮಿಗಳಲ್ಲಿ ಒಗ್ಗಟ್ಟಿಲ್ವಾ ಅಂತ ಅದೆಲ್ಲ ಈಗ ನಾವು ಹೇಳೋದೇ ಬೇಡ, ಅದು ಎಲ್ರಿಗೂ ಗೊತ್ತಾಗ್ತಾ ಇದೆ. ನಾವು ಬಾಯ್ಬಿಟ್ಟು ಹೇಳೋದೇ ಬೇಡ. ಅದಕ್ಕೆ ಇವತ್ತು ಹಿಂಗಾದಾಗ ಏನಾಗುತ್ತೆ, ನಮ್ಮಲ್ಲೇ ನಾವು 3 ಗುಂಪು ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ನಾವು ಬೇರೆಯವ್ರಿಗೆ ನಗ್ಪಾಟ್ಲಾಗಬಾರ್ದು. ವೀರಶೈವ ಲಿಂಗಾಯತ ಧರ್ಮ ಒಂದೇ. ಸಿದ್ಧಗಂಗೆ ಸ್ವಾಮಿಗಳೇ ಹೇಳಿದ್ದಾರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತ ಮಹಾನುಭಾವ ಹೇಳಿದ ಮೇಲೆ ಇನ್ನು ಮಾಮೂಲಿ ಅವ್ರದ್ದೇನೆ ಏನು ಲೆಕ್ಕ ಹೇಳಿ. ದಯಮಾಡಿ ಎಲ್ಲರೂ ವೀರಶೈವ ಲಿಂಗಾಯತ ಅಂತಲೇ ಬರೆಸ್ಬೇಕು. ಮನೆ ಬರ್ತಾ ಇದ್ದಾರೆ, ಯಾರೂ ಮಿಸ್ ಮಾಡ್ಕೊಳ್ದಂಗೆ ಬರೀ ಲಿಂಗಾಯತ ಅಂತ ದಯಮಾಡಿ ಯಾರು ಕೊಡಬೇಡಿ. ಸುಳ್ಳು ಹೇಳ್ತಾ ಇದ್ದಾರೆ, ನಿಮ್ಗೆ ಅದು ಸಿಗುತ್ತೆ, ಅನುದಾನ ಸಿಗುತ್ತೆ. ಯಾವ ಅನುದಾನವೂ ಸಿಗಲ್ಲ, ನಿಮ್ಗೆ ಏನೂ ಸಿಕ್ಕಲ್ಲ. ದಯಮಾಡಿ ಲಿಂಗಾಯತ ಅಂತ ಕೊಡಿ. ನಮ್ಮನ್ನು ಅದು ರೂಟ್ ತಪ್ಪಿಸ್ತಾವ್ರೆ. ಲಿಂಗಾಯತ ಅಂತ ಅಷ್ಟೇ, ಇಷ್ಟು ವರ್ಷ ಲಿಂಗಾಯತರು ಇದ್ದೀವಪ್ಪ, ಎಲ್ಲರೂ ಇದ್ದಾರೆ. ಏನು ಕೊಟ್ಟಿದ್ದಾರೆ ಇಲ್ಲಿವರೆಗೂ ಸರ್ಕಾರದಿಂದ? ಅದನ್ನೆಲ್ಲ ನಾವು ಪಕ್ಕಕ್ಕಿಟ್ಟು ವೀರಶೈವ ಧರ್ಮ ನಾವು ಕಾಪಾಡಬೇಕು. ಅಳಿವು ಉಳಿವಿನ ಪ್ರಶ್ನೆ ಇವಾಗ. ಇದನ್ನು ದಯಮಾಡಿ ನಾವೆಲ್ಲರೂ, ಅದು ಮನೆಯಲ್ಲಿ ನಮ್ಮ ಹೆಣ್ಣುಮಕ್ಕಳೇ ನಿಜವಾಗಿ ಬೇಕಾಗಿರೋದು ಇಂಪಾರ್ಟೆಂಟು. ನೀವು ನಿಮ್ಮ ಫ್ರೆಂಡ್ಗೆ ನಮ್ಮ ವಾರ್ಡಲ್ಲಿ ನಾವು ಸಮೀಕ್ಷೆ ಮಾಡೋಣ. ನಾವಂತೂ ಖಂಡಿತ ಯಾವುದೇ ಕಾರಣಕ್ಕೂ ಒಟ್ಟುಗೂಡ್ಸೋಕ್ಕೆ ನಾವೆಲ್ಲ ಇರೋದು. ನಾವೆಲ್ಲ ಒಟ್ಟಾಗಿ ವೀರಶೈವ ಲಿಂಗಾಯತರಾಗೆ ನಾವು ಕೆಲಸ ಮಾಡ್ತೀವಿ. ಜೊತೆಗೆ ರಾಜಮ್ಮ ಪ್ರಕಾಶ್, ವೀರಶೈವ ಮಹಿಳಾ ಸಮಾಜ, ನೆಲಮಂಗಲ.